ವೆಲ್ಕಮ್ ಟು ಡೇ ಇಟ್. ನಂಗೆ ಎಷ್ಟೋ ಸಲ ಅನಿಸಿದೆ ಕೆಲವೊಂದು ಮೀಮ್ಸ್ ಪೇಜ್ಗಳು ಅಥವಾ ಕೆಲವೊಂದು ಟ್ರೋಲಿಂಗ್ ಪೇಜ್ಗಳು ಎಷ್ಟು ಚೆನ್ನಾಗಿ ಕಂಟೆಂಟ್ನ ಹಾಕ್ತಾರೆ ಅಂತಂದರೆ, ನಾವು ಎಂಥದೇ ಸಿಚುವೇಶನಲ್ಲಿದ್ದರೂ ಆ ಸೀನ್ಸ್ಗಳನ್ನ ನೋಡಿದಾಗ ಅಥವಾ ಆ ಮೀಮ್ಸ್ಗಳನ್ನ ಓದಿದಾಗ ಎಷ್ಟು ಫನ್ನಿ ಅನಿಸುತ್ತೆ ಅಂತಂದರೆ, ನನಗನ್ಸುತ್ತೆ ಪರ್ಸ್ನಲಿ ಅವ್ರಿಗೆ ಎಲ್ಲಿಂದ ಈ ಥರ ತಲೆಗಳೆಲ್ಲ ಬರುತ್ತೆ ಆ್ಯಂಡ್ ಅವ್ರಿಗೆ ಎಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇದೆ ಅನ್ನೋದು ಬರುತ್ತೆ. ಸೊ ನನಗೆ ಇಲ್ಲಿ ಏನು ಅನಿಸುತ್ತೆ ಅಂತಂದರೆ, ಯಾವುದೋ ವಿಡಿಯೋ ಕ್ಲಿಪ್ನ ತಗೊಂಡು ಅಥವಾ ಇನ್ಯಾವುದೋ ಫೋಟೋ ತಗೊಂಡು ಏನೋ ಅವರ ಕ್ರಿಯೇಟಿವಿಟಿಯಿಂದ ಅಥವಾ ಒಂದು ಥಾಟ್ಸ್ ಆಗಿರ್ಬೋದು ಅಥವಾ ಒಂದು ಫನ್ನಿಯೆಸ್ಟ್ ವಿಡಿಯೋನ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ ಅವರ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ ಅಂತ ನಂಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ಬಿಕಾಸ್ ಸೆನ್ಸ್ ಆಫ್ ಹ್ಯೂಮರ್ನ ಯೂಸ್ ಮಾಡಿಕೊಂಡು ಜನಗಳನ್ನ ನಗ್ಸೋದು ಅಂತಂದರೆ ಅದು ಒಂದು ಟ್ಯಾಲೆಂಟ್. ಸೊ ನಾನಿಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಕೆಲವರಿಗೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಕ್ಯಾಮ್ರಾಗೆ ಅವ್ರ ಫೇಸ್ನ ತೋರಿಸೋದು ಇನ್ಸೆಕ್ಯೂರಿಟಿ ಫೀಲ್ ಇರೋದ್ರಿಂದ ಅವ್ರು ಅದನ್ನು ಎಲ್ಲೋ ಒಂದು ಕಡೆ ಅದನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ನ ತೋರಿಸ್ಕೊಂಡೇ ವೀಡಿಯೋಸ್ ಮಾಡಬೇಕು ಅಂತ ಏನಿಲ್ಲ. ಎಷ್ಟೋ ಜನ ವಿತೌಟ್ ಫೇಸ್ ಅವರು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಟ್ರೋಲ್ ಪೇಜಸ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ, ಮೀಮ್ಸ್ ಪೇಜ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ, ಅಥವಾ ಡೈಲಿ ವ್ಲಾಗ್ಸ್ ವಿತೌಟ್ ಶೋಯಿಂಗ್ ದೇರ್ ಫೇಸ್ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನೀವು ಯಾಕೆ ಟ್ರೈ ಮಾಡಬಾರ್ದು? ಏನಂತೀರಾ?